ಬೇಸಿಗೆ ಆರಂಭದಲ್ಲೇ ಮೈಸೂರಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಕಳೆದ 10 ದಿನಗಳಿಂದ ನೀರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಕುಡಿಯೋ ನೀರಿಗೂ ಗತಿ ಇಲ್ಲ. ನೋಡಿ, ಬೇಸಿಗೆ ಆರಂಭದಲ್ಲೇ ಈ ರೀತಿ ಪರಿಸ್ಥಿತಿ ಆದರೆ ಮುಂದೆ ಹೆಂಗೆ? ಇನ್ನೂ ಮುಗಿಯೋವರೆಗೂ 10 ದಿನ ಆಯಿತು, ಜನರಿಗೆ ನೀರೇ ಸಿಗ್ತಾ ಇಲ್ಲ ಕುಡಿಯೋಕೆ. ಹುಣಸೂರು ತಾಲೂಕಿನ ಕೃಷ್ಣಾಪುರದಲ್ಲಿ ನೀರಿಲ್ಲದೆ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಕುಡಿಯೋ ನೀರಿಗಾಗಿ ಜಮೀನುಗಳ ಬೋರ್ವೆಲ್ಗಳ ಮೊರೆ ಹೋಗಿದ್ದಾರೆ. ಕೆಟ್ಟು ನಿಂತ ಮೋಟರ್ಗಳಿಂದ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಟ್ಯಾಂಕರ್ನಲ್ಲಿ ಬಂದ ನೀರಿಗೆ ಮಹಿಳೆಯರು ಮುಗಿಬೀಳ್ತಾ ಇದ್ದಾರೆ. ಅಂದರೆ ಮೋಟರ್ ಸಮಸ್ಯೆ ಎದುರಾಗ್ತಾ ಇದೆ, ಕೆಟ್ಟು ನಿಂತಿದ್ದಾವೆ, ಸರಿಪಡಿಸ್ತಾ ಇಲ್ಲ ಅಧಿಕಾರಿಗಳು, ಜಲಮಂಡಳಿ ಅಧಿಕಾರಿಗಳು. ಜೊತೆಗೆ ಹೊಲಗದ್ದೆಗಳಿಗೆ ಹೋಗಿ ತರಬೇಕು, ಅದು ಕಿಲೋಮೀಟರ್ ಗಟ್ಟಲೆ ಹೋಗಿ. ಆಮೇಲೆ ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ ಮಹಿಳೆಯರು ಹೆಂಗೆ ಮುಗಿಬೀಳ್ತಾ ಇದ್ದಾರೆ ಅಂಥೇಳಿ. ಅಲ್ಲೂ ಕೂಡ ಜಗಳ, ಮನೆ ಕೆಲಸ ಪಾಪ ಎಲ್ಲ ಬಿಟ್ಟು ಬರೀ ನೀರು ಹಿಡಿದ ಕೆಲಸ. ಗಂಡಸರದು ಅಷ್ಟೇ. ಇದು ಕೇವಲ ಮೈಸೂರಿನ ಒಂದು ಗ್ರಾಮ ಕೃಷ್ಣಾಪುರ ಅಂತಷ್ಟೇ ಅಲ್ಲ, ಬಹುತೇಕ ಭಾಗಗಳಲ್ಲಿ ಕೆಲವು ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಅದು ನದಿ ಇದ್ದರೂ ಕೂಡ, ಕಾವೇರಿ ಹರಿದು ಹೋದರೂ ಕೂಡ, ಕಪಿಲಾ ಇದ್ದರೂ ಕೂಡ ಅಲ್ಲಿ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಮೋಟರ್ ಕೆಟ್ಟು ಹೋಗಿದ್ದರಿಂದಾಗಿ ಈಗ ಕೃಷ್ಣಾಪುರ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಪರಿತಪಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಕಾವೇರಿಯ ಒಡಲು ಮೈಸೂರಿನಲ್ಲಿ ಹಿಂಗಾದರೆ ಪರಿಸ್ಥಿತಿ ಹೆಂಗೆ ಮುಂದೆ ಅಂಥೇಳಿ ಆತಂಕ ಕಾಡ್ತಾ ಇದೆ ಸಹಜವಾಗಿಯೇ. ಈಗ ಮೋಟರ್ ಸಮಸ್ಯೆಯಿಂದಾಗಿ ಹೀಗಾಗಿದೆ ಅಥವಾ ನಿಜಕ್ಕೂ ನೀರಿಗಾಗಿ ಅಲ್ಲಿ ಬರ ಕಂಡು ಬರ್ತಾ ಇದೆ ಹೇಗೆ ಆ ಭಾಗದಲ್ಲಿ? ಪ್ರಭು, ಈಗ ಸದ್ಯಕ್ಕೆ ಮೋಟರ್ ಕೆಟ್ಟಿದೆ ಅನ್ನೋ ಒಂದು ಕಾರಣ ಕಂಡು ಬಂದಿರತಕ್ಕಂಥದ್ದು. ಯಾಕೆ ಹೇಳಿದ್ರೆ ಕಳೆದ 1 ತಿಂಗಳಿನಿಂದಲೂ ಕೂಡ ಮೋಟರ್ನ ಸರಿಪಡಿಸುವಂತಹ ಒಂದು ಕೆಲಸವನ್ನ ಈ ಒಂದು ಗ್ರಾಮದ ಅಧಿಕಾರಿಗಳಾಗ್ಬೋದು ಅಥವಾ ಚುನಾಯಿತ ಪ್ರತಿನಿಧಿಗಳಾಗ್ಬೋದು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಗಮನಿಸಬಹುದು, ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಟ್ಯಾಂಕರ್ ಮೂಲಕ ಬಂದಂತಹ ನೀರಿಗೆ ಮಹಿಳೆಯರು ತಮ್ಮ ಖಾಲಿ ಕೊಡಗಳ ಮುಖೇನ ಎಷ್ಟರ ಮಟ್ಟಿಗೆ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿ. ಇದು ಹುಣಸೂರು ತಾಲೂಕಿನ ಕೃಷ್ಣಾಪುರ ಗ್ರಾಮ ಏನಿದೆ, ಈ ಒಂದು ಗ್ರಾಮದಲ್ಲಿ ಆಗ್ತಾ ಇರತಕ್ಕಂತ ಒಂದು ನೀರಿನ ಸಮಸ್ಯೆ. ಈಗಾಗಲೇ ಹಲವು ಬಾರಿ ಗ್ರಾಮದ ಜನ ನೀರಿನ ಸಮಸ್ಯೆ ಆಗ್ತಾ ಇರೋದ್ರ ಬಗ್ಗೆ ಅಲ್ಲಿರುವ ಅಧಿಕಾರಿಗಳಿರಬಹುದು, ಜೊತೆಗೆ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊಳ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಎಷ್ಟೇ ಬಾರಿ ಅವರು ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಕೂಡ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇಲ್ಲ. ಇನ್ನು ಗ್ರಾಮದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳ ಬೋರ್ವೆಲ್ಗಳಿರಬಹುದು, ಪಂಪ್ಸೆಟ್ಗಳಿರಬಹುದು, ಈ ಭಾಗದಲ್ಲಿ ಆ ನೀರನ್ನ ತರುವಂತಹ ಒಂದು ಕೆಲಸಕ್ಕೆ ಈಗ ಜನ ಮುಂದಾಗಿರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಕಂಡು ಬಂದಿರತಕ್ಕಂಥದ್ದು. ಇದು ಏನು ಹುಣಸೂರು ತಾಲೂಕಿನ ಕೃಷ್ಣಾಪುರದ ಒಂದು ಪರಿಸ್ಥಿತಿ ಆದ್ರೆ, ನಂಜನಗೂಡು ತಾಲೂಕಿನ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀರಿನ ಸಮಸ್ಯೆ ಆಗಿದೆ. ಅಲ್ಲಿ ಬರ್ತಾ ಇರತಕ್ಕಂಥ ಬೋರ್ಗಳಲ್ಲೂ ಕೂಡ ನೀರು ಬರ್ತಾ ಇಲ್ಲ. ಅಂತರ್ಜಲ ಕಡಿಮೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕಾವೇರಿಯ ಒಡಲಿರ್ಬಹುದು, ಕಬಿನಿ ಜಲಾಶಯ ಇರ್ಬೋದು, ಈ ಜಲಾಶಯಗಳಿದ್ರೂ ಕೂಡ ಈ ಭಾಗದಲ್ಲಿ ಬಹಳಷ್ಟು ಜನರಿಗೆ ನೀರಿನ ಸಮಸ್ಯೆ ಇರತಕ್ಕಂಥದ್ದು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ, ಚುನಾಯಿತ ಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯತನ ಇರಬಹುದು, ಬೇಜವಾಬ್ದಾರಿ ಇರಬಹುದು. ಇದರಿಂದಾಗಿ ಜನಸಾಮಾನ್ಯರು ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಮೊನ್ನೆಯಷ್ಟೇ ಏನು ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಏನಿದೆ, ಆ ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕಚೇರಿಗೆ ಬೀಗ ಹಾಕಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಗ್ರಾಮಸ್ಥರು. ಅಷ್ಟಾದ್ರೂ ಕೂಡ ಅವರಿಗೆ ನೀರು ಇನ್ನೂ ಕೂಡ ಬಂದಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಈಗ ಮೋಟರ್ ಸಮಸ್ಯೆ ಮಾತ್ರ ಕಂಡು ಬಂದಿರತಕ್ಕಂಥದ್ದು. ಆದ್ರೆ ಇಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಸಮಸ್ಯೆಗಳಿರ್ತಕ್ಕಂಥದ್ದು. ಪಕ್ಕದಲ್ಲೇ ಲಕ್ಷ್ಮಣ ತೀರ್ಥ ನದಿ ಹರಿದ್ರು ಕೂಡ ಆ ಕೃಷ್ಣಾಪುರ ಗ್ರಾಮಕ್ಕೆ ಇಲ್ಲಿ ನೀರಿನ ಸಮಸ್ಯೆ ತಲೆದೂರಿರ್ತಕ್ಕಂಥದ್ದು. ಇನ್ನು ಅಧಿಕಾರಿಗಳು ಈಗಲಾದ್ರೂ ಕೂಡ ಗಮನ ಹರಿಸ್ತಾರ, ಅಲ್ಲಿ ಜನಸಾಮಾನ್ಯರು ಎಷ್ಟು ಮಟ್ಟಿಗೆ ಕುಡಿಯುವ ನೀರಿಗಾಗಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ಕಂಡ ಮೇಲಾದ್ರೂ ಕೂಡ ಅವ್ರಿಗೆ ನಿಗಾ ಬರುತ್ತೆ ಆ ಭಾಗಕ್ಕೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಪ್ರಭು. ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಮಾಹಿತಿಗಾಗಿ.